ಹಲವಾರು ರಾಜಕಾರಣಿಗಳು ಬಂದಾಗ ಇಲ್ಲಿನ ಅಧ್ಯಕ್ಷರ ಸಹಿತವಿರುವ ಸಮಿತಿಯವರು ಒಂದು 10 ಕೋಟಿಯ ಯೋಜನೆಗೆ ಬೇಕಾಗಿ ಸರ್ಕಾರದೊಂದಿಗೆ ಬೇಡಿಕೆ ಇಟ್ಟದ್ದನ್ನು ಕಂಡಿದ್ದೇವೆ. ಖಂಡಿತವಾಗಿಯೂ ಅದೆಲ್ಲವೂ ಕೂಡ ಇಲ್ಲಿ ನಡೆಯಬೇಕಾದದ್ದೇ. ಅತ್ಯಂತ ಸುಂದರವಾದ ಪ್ರಕೃತಿ ಇಲ್ಲಿದೆ. ಇಲ್ಲಿ ನಿಂತು ಸುತ್ತಲೊಮ್ಮೆ ನೋಡುವಾಗ ನಾವು ಆ ನಾಲೆಜ್ ಸಿಟಿಯಲ್ಲಿ ನಿಂತುಕೊಂಡು ಅದರ ಸುತ್ತ ಕಾಣುವ ಹಚ್ಚ ಹಸಿರಿನ ಆ ವೈಭವ ಇಲ್ಲಿಯೂ ಕೂಡ ಸುತ್ತಮುತ್ತಲಿನಲ್ಲಿ ನಮಗೆ ಕಾಣಲು ಸಾಧ್ಯವಿದೆ. ಪ್ರಕೃತಿ ವೈಭವದಿಂದ ಎಲ್ಲ ಮನುಷ್ಯರನ್ನು ಕೂಡ ತನ್ನೆಡೆಗೆ ಸೆಳೆಯುವ ಒಂದು ಸುಂದರವಾದ ಒಂದು ನಾಡು. ಸುತ್ತಲೂ ಹಚ್ಚ ಹಸಿರಿನ ಆ ಪಶ್ಚಿಮ ಘಟ್ಟದ ವೈಭವ, ಮತ್ತೊಂದು ಕಡೆಯಲ್ಲಿ ಸುಂದರವಾಗಿ ಹರಿಯುವ ನದಿಯ ಆ ಕಲರವ, ಅದರ ಮಧ್ಯೆ ಆಧ್ಯಾತ್ಮಿಕತೆಯ ಅನುಭೂತಿಯನ್ನು ನೀಡುವ, ಸಮಸ್ಯೆ ಸಂಕಷ್ಟಗಳಿಂದ ಬಳಲಿ ಬೆಂಡಾಗಿ ಇಲ್ಲಿಗೆ ಬರುವವರಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡುವ ಆಧ್ಯಾತ್ಮಿಕತೆಯ ಒಂದು ಕೇಂದ್ರ. ಅದರ ಜೊತೆ ಈ ನಾಡಿಗೆ ಅರಿವಿನ ಅಮೃತವನ್ನು ಸುರಿಯುತ್ತಿರುವ ಶಿಕ್ಷಣ ಸಮುಚ್ಚಯಗಳ ಸುಂದರವಾದ ದೃಶ್ಯ. ಖಂಡಿತವಾಗಿಯೂ ಕಾಜೂರ್ ಈ ನಾಡಿನ, ಈ ಕರ್ನಾಟಕದ ಒಂದು ಹೆಮ್ಮೆಯ ನಗರಿಯಾಗಿ ಮುಂದಿನ ದಿನಗಳಲ್ಲಿ ಮಾರ್ಪಡುವುದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿ ಈ ಸಮಿತಿ ಇವತ್ತು ಮಾಡಿರುವಂತಹ ನಿರ್ಧಾರಗಳು ಖಂಡಿತವಾಗಿಯೂ ಅತ್ಯಂತ ಸುಂದರವಾದ, ಅತ್ಯಂತ ಎದೆಗಾರಿಕೆಯಿಂದ ಕೂಡಿದ ಉತ್ತಮವಾದ ಒಂದು ನಿರ್ಧಾರವಾಗಿದೆ. ಇದರಲ್ಲಿ ನೀವು ಮುಂದುವರಿಯಬೇಕು. ಜೊತೆಗೆ ಕರ್ನಾಟಕದಲ್ಲಿ ಇಡೀ ಕರುನಾಡು ಈ ಕಡೆ ವೀಕ್ಷಿಸುವ ಒಂದು ಬೃಹತ್ತಾದ ದರ್ಬಾರಾಗಿ, ಒಂದು ಶೈಕ್ಷಣಿಕ ನಗರಿಯಾಗಿ, ಎಲ್ಲರನ್ನು ಆಕರ್ಷಿಸುವ ಒಂದು ಬೃಹತ್ ಕೇಂದ್ರವಾಗಿ ಕಾಜೂರನ್ನು ನೀವು ಮಾರ್ಪಡಿಸಬೇಕು. ಅದಕ್ಕಾಗಿ ಎಲ್ಲ ಈ ನಾಡಿನ ಉನ್ನತ ಉಮರಾ ನಾಯಕರು, ಎಲ್ಲ ಧನಿಕರು, ಎಲ್ಲ ಸಮಾಜ ಸೇವಕರು, ಎಲ್ಲ ರಾಜಕಾರಣಿಗಳು ಈ ಸಮಿತಿಯ ಜೊತೆ ಇಲ್ಲಿನ ನಾಯಕತ್ವವನ್ನು ವಹಿಸಿಕೊಂಡು ಈ ನಾಡಿನಲ್ಲಿ ದೊಡ್ಡ ಧಾರ್ಮಿಕ ಚಳವಳಿಯನ್ನು ಮಾಡಿದ ಕಾಜೂರು ತಂಗಳ್ರವರ, ಆ ಸಯ್ಯದರವರ ಜೊತೆ ನಿಲ್ಲಬೇಕಾಗಿದೆ. ಕಾರಣ ಅಹ್ಲು ಬೈತಿನ ಅತ್ಯಂತ ಗೌರವದಿಂದ ಕೂಡಿದ ನೇತೃತ್ವ, ಅವರನ್ನು ಉತ್ತಮವಾದ ರೀತಿಯಲ್ಲಿ ಅನುಸರಿಸಿಕೊಂಡು ಹೋಗುವ ಒಂದು ಸಮಿತಿ, ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಊರಿನ ಹಿರಿಯರು, ಸರ್ವಧರ್ಮ ಸಹಿಷ್ಣುತೆಯ, ಭಾತೃತ್ವದ ಭಾವೈಕ್ಯತೆಯ ಸಂದೇಶವನ್ನು ಸಾರುವ ಸುಂದರವಾದ ದರ್ಬಾರ್. ಎಲ್ಲ ವಿಷಯಗಳಲ್ಲೂ ಕೂಡ ಕಾಜೂರು ಈ ನಾಡಿಗೆ ಮಾದರಿಯಾಗಿದೆ. ಆದ್ದರಿಂದ ಇವತ್ತು ಉಳ್ಳಾಲ ಎಂಬ ದರ್ಬಾರ್ ಈ ಕರ್ನಾಟಕದಲ್ಲಿರುವ, ದಕ್ಷಿಣ ಭಾರತದಲ್ಲಿರುವ ಇಡೀ ನಾಡಿಗೆ, ಇಡೀ ಮನುಷ್ಯರಿಗೆ ಸುಪರಿಚಿತವಾದ ರೀತಿಯಲ್ಲಿ ಮುಂದೊಂದು ದಿನದಲ್ಲಿ ಈ ಕಾಜೂರನ್ನು ಕಾಣಲು ಕೇವಲ ಕರಾವಳಿಯವರು ಮಾತ್ರವಲ್ಲ, ಕರ್ನಾಟಕದ ಉದ್ದಗಲಕ್ಕಿರುವ ಮನುಷ್ಯರು, ದಕ್ಷಿಣ ಭಾರತದ ವಿವಿಧ ಕಡೆಗಳಿಂದಿರುವ ಮನುಷ್ಯರು ಈ ಕಾಜೂರು ದರ್ಬಾರನ್ನು ಕಾಣಲು, ಇಲ್ಲಿನ ಶಿಕ್ಷಣ ಸಮುಚ್ಚಯಗಳನ್ನು ಕಾಣಲು, ಈ ಶಿಕ್ಷಣ ಸಮುಚ್ಚಯಗಳಲ್ಲಿ ವಿದ್ಯಾ ಸಂಪನ್ನರಾಗಿ ಮರಳಲು, ಇಲ್ಲಿನ ಪ್ರಕೃತಿ ವೈಭವವನ್ನು ಕಂಡು ಮನತುಂಬಿಕೊಳ್ಳಲು ಇಡೀ ಕರ್ನಾಟಕದ ವಿವಿಧ ಕಡೆಗಳ ಮನುಷ್ಯರು ಇಲ್ಲಿಗೆ ಬರಬೇಕು. ಆ ರೀತಿಯ ಒಂದು ಯೋಜನೆಯ ಮೂಲಕ ಈ ದರ್ಬಾರ್ ಇನ್ನು ಸೌಂದರ್ಯದಿಂದ ಕಂಗೊಳಿಸಬೇಕು. ಇದು ಸಮೃದ್ಧಿಯ ಸುಂದರವಾದ ಒಂದು ತೀರವಾಗಿ ಮಾರ್ಪಡಬೇಕು. ಅಲ್ಲಾಹು ತಾala ಅದಕ್ಕೆ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ.